ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೊದಲೇ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಅವರಿಗೆ ಎಲ್ಲ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಸ್ಕೂಲಿಗೆ ಡ್ರಾಪ್ ಮಾಡೋ ಅಷ್ಟರಲ್ಲಿ ನನಗೆ ಕ್ಲಿಪ್ಸನ್ನು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಲಂಚಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ. ಸೊ ನಾನು ಇವತ್ತಿಲ್ಲಿ ಪರ್ಪಲ್ ಕಲರ್ ಗೋಬಿ ಇತ್ತು ನನ್ನ ಹತ್ರ, ಅದನ್ನು ಸಬ್ಜಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಇದ್ದರೆ ನಾನು ಯೂಶ್ವಲಿ ಮಾಡ್ಕೊಳ್ಳಲ್ಲ. ಬಟ್ ನನ್ನ ಹಸ್ಬೆಂಡು ಇವತ್ತು ಮನೆಯಲ್ಲೇ ಇದ್ದರು, ಅವರು ಲೀವ್ ಹಾಕಿದ್ರು. ರೀಸನ್ ನನಗೆ ಗೊತ್ತಿಲ್ಲ ಯಾಕೆ ಹಾಕಿದ್ರು ಅಂತ. ಸೊ ಓಕೆ ಚಿಲ್ ಅಂತ ನಾನು ನನ್ನ ಹಸ್ಬೆಂಡ್ ಇದ್ವಿ ಮನೆಯಲ್ಲಿ. ಸೊ ನಾನು ಅದಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಚಪಾತಿ ಹಿಟ್ಟು ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡೈತೆ. ಇಲ್ಲಿ ನಾನು ಪರ್ಪಲ್ ಕಲರ್ ಗೋಬಿದ್ದು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆ ನೀವು ಟೊಮೊಟೊ ಸ್ವಲ್ಪ ಸೂಪಿ ಥರ ಬೇಕು ಅಂದರೆ ಟೊಮೊಟೊ ಹಾಕ್ಕೊಳ್ಬೋದು. ಮತ್ತು ನನ್ನ ಹತ್ರ ಫ್ರೆಶ್ ಮಟರ್ ಇತ್ತು, ಅದನ್ನು ಸಹ ನಾನು ಬಟಾಣಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ಸು ಮತ್ತು ಚೆನ್ನಾಗಿ ಟೇಸ್ಟು ಕೊಡುತ್ತೆ ಅಂತ. ಸೊ ಇಲ್ಲಿ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ನಮ್ಮ ಊರಿಂದ ತಂದಿದ್ದು. ಬೆಂಗಳೂರಲ್ಲಿ ಹುಡುಕಿದೆ, ಬಟ್ ನನಗೆ ಬೇರೆ ಬೇರೆ ಬ್ರ್ಯಾಂಡ್ದು ಗರಂ ಮಸಾಲ ಸಿಗುತ್ತೆ. ನಮ್ಮೂರಲ್ಲಿರೋ ಅದು ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಹೋಗಿದಾಗ ಅಲ್ಲಿಂದಾನೇ 1/2 kg 1/4 kg ತೊಗೊಂಡು ಬರ್ತಾಯಿರ್ತೀನಿ. ಅದನ್ನೇ ಯೂಸ್ ಮಾಡ್ತಾಯಿರ್ತೀನಿ. ಸೊ ಅದನ್ನೇ ಇದಕ್ಕೂ ಯೂಸ್ ಮಾಡಿದೆ ಇವತ್ತು. ಚೆನ್ನಾಗಿತ್ತು, ನನಗೆ ಇಷ್ಟವೂ ಆಯಿತು. ಸೊ ಇದು ಮಾಡಿದ ತಕ್ಷಣ ನಾನು ಮತ್ತೇನು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಎದ್ದುಬಿಟ್ರು. ಮತ್ತು ಅವರಿಗೆ ಹಾಟ್ ವಾಟರು, ಫ್ಲ್ಯಾಕ್ಸ್ ಸೀಡ್ ಪೌಡರು ಅದನ್ನೆಲ್ಲ ಕೊಟ್ಬಿಟ್ಟು ನಾನು ಲಾಗಿನ್ ಆಗಬೇಕಲ್ವಾ. ಸೊ ಇವತ್ತು ನನಗೆ ಲೇಟಾಗಿತ್ತು 1/2 hour ಲಾಗಿನ್ ಆಗೋಕ್ಕೆ. ಏನು ಮಾಡೋಕ್ಕಾಗಲ್ಲ, 1/2 hour ಲೇಟಾಗಿ ಲಾಗೌಟ್ ಆದರೂ ಆಯಿತು ಅಂತ ಲಾಗಿನ್ ಮಾಡಿಕೊಂಡು ಏನೇನು ಆಫೀಸ್ ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡೆ. ನನಗೆ ಕೆಲಸ ಯಾವ ಥರ ಅಂದರೆ ಕೋಡಿಂಗ್ ಯೂಶ್ವಲಿ ನಾನು ಡೆವಲಪ್ಮೆಂಟ್ ಸೈಡ್ ಇರೋದ್ರಿಂದ ಸೊ ಇದೇ ಟೈಮ್ ಅಂತ ಇರಲ್ಲ. ಈವನ್ ನಾನು ಮಿಡ್ನೈಟಿಂದ ಎದ್ದು ಒಂದೊಂದು ಸಲ ಕೆಲಸ ಮಾಡ್ತೀನಿ. ಸೊ ನಮ್ಗೆ ಯಾವಾಗ ಫ್ಲೆಕ್ಸಿಬಿಲಿಟಿ ಆ ಥರ ಮಾಡ್ಕೊಳ್ತಾ ಇರ್ತೀನಿ ನನ್ನ ಕೆಲಸನ. ಸೊ ನಾನು ಬಂದು ನೋಡಿದೆ ಆಯಿತಾ ನಂದು ಸಬ್ಜಿ ಅಂತ ನೋಡೋ ಗಂಟ ನನ್ನ ಸಬ್ಜಿ ಚೆನ್ನಾಗಿ ಬೆಂದಿತ್ತು. ಸೊ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದು ಒಂದು ಸ್ವಲ್ಪ ಅವಳ ಜೊತೆ ಒಂದು ರೀಲ್ಸ್ ಮಾಡಿಕೊಂಡು ಸೊ ರೀಲ್ಸ್ ನಾವು ಯಾಕೆ ಮಾಡ್ತೀವಿ ಅಂದರೆ ಇದರಿಂದ ಮಕ್ಕಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದ್ರ ಜೊತೆ ನಮಗೂ ಥರ ಒಂದು ಸ್ವಲ್ಪ ಬ್ರೇಕ್, ಆಫೀಸು ಮನೆ ಕೆಲಸದಿಂದ ಒಂದು ಸ್ಮಾಲ್ ಬ್ರೇಕ್ ಥರ ಏನೋ ಖುಷಿ ಕೊಡುತ್ತೆ. ನನಗೂ ನನ್ನ ಮಗಳಿಗೂ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಸೊ ನಾವು ಮಾಡ್ತಾಯಿರ್ತೀವಿ. ಇದಕ್ಕಿಂತ ಮುಂಚೆನೂ ಮಾಡ್ತಾಯಿದ್ದೆ ನಾನು. ಸೊ ಜಸ್ಟ್ ನಾವು ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅವಳು ಬಂದಳು, ಅವಳಿಗೆ ಆ್ಯಪಲ್ ಕೇಳಿದ್ಲು, ಆ್ಯಪಲ್ನ ಕಟ್ ಮಾಡಿಕೊಟ್ಟೆ. ಮತ್ತು ನನ್ನ ಹಸ್ಬೆಂಡ್ ಎದ್ದರು, ಫ್ರೆಶ್ ಅಪ್ ಆದರು. ಸೊ ನನಗೂ ಲಂಚ್ ಟೈಮ್ ಇತ್ತು. ಎಲ್ಲರೂ ಚಪಾತಿ ಮಾಡಿಕೊಂಡು ಚಪಾತಿ ಪಲ್ಯನ ತಿಂದ್ವಿ. ಸೊ ಅಲ್ಲಿ ನಾನು ಆವಾಗಲೇ ನಿಮಗೆ ಒಂದು ರೈಸ್ ವಾಚರ್ಸನ್ನು ಅದು ರೈಸ್ ತೋರಿಸಿದ್ವಲ್ಲ, ಅದು ವೇಟ್ ವಾಚರ್ಸ್ ಅಂತ. ಅಂದರೆ ಡಯಟ್ ಮಾಡ್ತಾ ಇರೋದು ಆ ರೈಸ್ನ ತಿನ್ನಬಹುದು, ನಿಮ್ಮದು ವೇಟ್ ಗೇನ್ ಆಗಲ್ಲ ಅಂತ. ಇಂಡಿಯಾ ಗೇಟ್ ಅವ್ರದ್ದಿದೆ, ಚೆನ್ನಾಗಿದೆ. ನಾವು ಯೂಶ್ವಲಿ ನನಗೋಸ್ಕರ ಅಲ್ಲ, ನಾನು ತಿನ್ನೋದು ನಾರ್ಮಲ್ ರೈಸೇ. ನಮ್ಮ ಹಸ್ಬೆಂಡಿಗೆ ಕೊಡ್ತಾ ಇರ್ತೀನಿ ಅದು ರೈಸು. ಮತ್ತು ಪಾತ್ರೆ ಎಲ್ಲ ನನಗೆ ಕರಿತಾ ಇತ್ತು, ಬಾ ಎಷ್ಟು ಕೂಡ್ತೀಯಾ, ಪಾತ್ರೆನೂ ತೊಳಿ ಬಾ, ಇಲ್ಲಾಂದರೆ ಯಾರು ತೊಳಿತಾರೆ ಅಂತ ಹೇಳ್ತಾ ಇತ್ತು. ಅದಕ್ಕೆ ಹೋಗಿ ಪಾತ್ರೆ ತೊಳೆದೆ. ಮತ್ತು ಸಾಯಂಕಾಲ ಆಗೇ ಬಿಡ್ತು. ಮಗನ ಕರ್ಕೊಂಡು ಬಂದೆ. ಸಾಯಂಕಾಲ ಆದಮೇಲೆ ದೇವರಿಗೆ ದೀಪ ಹಚ್ಚಿ ನಾನು ಫ್ರೆಶ್ ಅಪ್ ಆಗಿ ಇವತ್ತು ನಾವು ಟೆಂಪಲ್ ರನ್ ಮಾಡ್ತಾಯಿದ್ವಿ. ಇಲ್ಲೇ ನಿಯರೆಸ್ಟ್ ಒಂದು ಟೆಂಪಲ್ ಇದೆ, ಅಲ್ಲಿ ಹೋಗಿ ಸ್ವಲ್ಪ ದೇವರ ದರ್ಶನ, ಏನೋ ಒಂದು ನೆಮ್ಮದಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೋಗಿ ನಾವು ದೇವರ ದರ್ಶನ ತಗೊಂಡು ಬರ್ತಾ ನಾವು ಇದನ್ನು ನೋಡಿದ್ರೆ ಬಿಡೋಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಅದನ್ನು ತಿಂದು ನಾಳೆ ಸಿಗೋಣ, ಅದನ್ನು ತಿಂದು ಜ್ಯೂಸ್ ಕೊಂಡ್ಕೊಂಡು ಬಂದ್ವಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ನಾಳೆ ಸಿಗೋಣ. ಗುಡ್ ನೈಟ್.